ಆಂಧ್ರದಲ್ಲಿ ONGC ಪೈಪ್ಲೈನ್ ಸ್ಫೋಟ ಆಗಿದೆ. ಭಾರೀ ಪ್ರಮಾಣದ ಅನಿಲ ಸೋರಿಕೆ ಆಗಿದೆ. ಆಂಧ್ರದಲ್ಲಿ ONGC ಪೈಪ್ಲೈನ್ ಸ್ಫೋಟ ಆಗಿ ಭಾರೀ ಪ್ರಮಾಣದಲ್ಲಿ ಗ್ಯಾಸ್ ಲೀಕೇಜ್ ಆಗಿರೋದು. ಗ್ಯಾಸ್ ಸೋರಿಕೆಯಿಂದ ಮುಗಿಲೆತ್ತರಕ್ಕೆ ಚಿಮ್ಮಿದ ಬೆಂಕಿ. ಕೋನಸೀಮ ಜಿಲ್ಲೆಯ ಮಲಿಕೀಪುರಂನಲ್ಲಿ ಆದಂತಹ ದುರಂತ. ಆಂಧ್ರದ ಕೋನಸೀಮ ಜಿಲ್ಲೆಯ ಮಲಿಕೀಪುರಂ ನಿಮಗೆ ದೃಶ್ಯಗಳನ್ನು ತೋರಿಸ್ತಾ ಇದೀವಿ ನೋಡಿ. ಎಷ್ಟು ತೀವ್ರತೆಯಿಂದ ಬೆಂಕಿಯಲ್ಲಿ ಹೊತ್ಕೊಳ್ತಾ ಇದೆ. ಸ್ಫೋಟದ ತೀವ್ರತೆಗೆ ಸುಟ್ಟು ಹೋದಂಥ ಕೃಷಿ ಭೂಮಿ, ಅಕ್ಕಪಕ್ಕದಲ್ಲಿದ್ದಂಥ ತೆಂಗಿನ ತೋಟ, ತೆಂಗಿನ ಮರಗಳು ಇದೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಕೋನಸೀಮ ಜಿಲ್ಲೆಯ ಮಲ್ಕೀಪುರಂ ಅಲ್ಲಾಗಿರುವಂಥ ಅನಾಹುತ ನೀವು ದೂರದಲ್ಲಿ ನೋಡ್ತಾ ಇದ್ದೀರಾ. ಒಂದಷ್ಟು ನೀರಾವರಿ ಜಮೀನಿದೆ, ಹಾಗೆ ತೆಂಗಿನ ಮರಗಳಿವೆ. ಆದರೆ ಅನಿಲ ಸೋರಿಕೆ ಹೇಗಿದೆ ಅಂತಂದರೆ ನೀವು ಬೆಂಕಿ ಹೇಗೆ ವ್ಯಾಪಿಸ್ತಾ ಇದೆ ನೀವು ಗಮನಿಸ್ಬೋದು. ಸೊ ಆಂಧ್ರದಲ್ಲಿ ONGC ಪೈಪ್ಲೈನ್ ಸ್ಫೋಟ ಆಗಿರುವಂಥ ದುರಂತ, ಅಲ್ಲಿನ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ONGC ತೈಲಬಾವಿ ಕಾಮಗಾರಿ ವೇಳೆ ಆಗಿರುವಂಥ ದುರಂತ ಇದು. ಹೆಚ್ಚಿನ ಒತ್ತಡದಿಂದ ಪ್ರೆಷರ್ ಬಿದ್ದಿದ್ದರಿಂದ ಅನಿಲದ ಪೈಪ್ ಏನಿದೆ ಅದು ಸ್ಫೋಟ ಆಗಿದೆ. ಸೊ ಪ್ರೆಷರ್ ಹೆಚ್ಚಾಗಿ ಗ್ಯಾಸ್ ಪೈಪ್ ಏನಿದೆ, ಪೈಪ್ಲೈನ್ ಏನಿತ್ತು ಅದು ಬ್ಲಾಸ್ಟ್ ಆಗಿದೆ. ಅವಘಡ ಏನಾಗಿದೆ ನೀವು ನೋಡ್ತಾ ಇದ್ದೀರಾ. ಇದು ಆಂಧ್ರದಲ್ಲಿ ONGC ಪೈಪ್ಲೈನ್ ಸ್ಫೋಟದಲ್ಲಿ ಆಗಿರೋದು. ಸೊ ಭಾರೀ ಪ್ರಮಾಣದ ಅನಿಲ ಸೋರಿಕೆ ಆಗಿದೆ. ಸೊ ಆಂಧ್ರದ ಕೋನಸೀಮ ಜಿಲ್ಲೆಯ ಮಲ್ಕೀಪುರಂ ಅಲ್ಲಾಗಿರುವಂಥ ಅವಘಡ ಇದು. ಸೊ ಆಂಧ್ರದ ಕೋನಸೀಮ ಜಿಲ್ಲೆಯ ಮಲ್ಕೀಪುರಂನಲ್ಲಾಗಿರುವಂಥ ಸಮಸ್ಯೆ ಇದು ನೋಡ್ತಾ ಇದ್ದೀರಾ. ಗ್ಯಾಸ್ ಹೇಗೆ ಲೀಕ್ ಆಗ್ತಿದೆ, ಹಾಗೆ ಬೆಂಕಿ ಕೂಡ ಅಲ್ಲಿ ಅದನ್ನು ಫಾಲೋ ಮಾಡ್ತಿದೆ. ನೀವು ನೋಡ್ಬೋದು ಹೇಗೆ ಬೆಂಕಿ ಹೊತ್ಕೊಳ್ತಿದೆ ಅಂತ. ಸೊ ಫೋರ್ಸನ್ನು ನೀವು ಗಮನಿಸ್ಬೋದು, ಹೇಗೆ ಪೈಪ್ಲೈನ್ ಲೀಕ್ ಆದಾಗ ಬೆಂಕಿ ಹೊತ್ಕೊಳ್ತಾ ಅಂತ. ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಹರೀಶ್, ಏನಾಗ್ತಾ ಇತ್ತು ಕಾಮಗಾರಿಯಲ್ಲಿ, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಏನಾಯಿತು ಎಕ್ಸಾಕ್ಟ್ಲಿ ಅಂತ? ಅವಿನಾಶ್, ಆಂಧ್ರ ಪ್ರದೇಶದ ಕೋನಸೀಮ ಪ್ರದೇಶದಲ್ಲಿ ONGC ಗ್ಯಾಸ್ ಪೈಪ್ಲೈನ್ ಸ್ಫೋಟಗೊಂಡಿರುವಂತಹದ್ದು. ಸ್ಫೋಟಗೊಂಡಂತಹ ಪರಿಣಾಮ ಭಾರಿ ಪ್ರಮಾಣದಲ್ಲಿ ಗ್ಯಾಸ್ ಲೀಕ್ ಆದಂತಹ ಪರಿಣಾಮ ಬೆಂಕಿ ಹೊತ್ಕೊಂಡಿದೆ. ಸುತ್ತಮುತ್ತಲ ಗ್ರಾಮಗಳಿಗೂ ಕೂಡ ಈ ಬೆಂಕಿ ಆವರಿಸಿಕೊಂಡಿದೆ ಅನ್ನುವಂತಹದ್ದು. ಅಂದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಆವರಿಸಿಕೊಂಡಿದೆ ಅಂತಂದ್ರೆ ಸುತ್ತಮುತ್ತಲ 2-3 ಗ್ರಾಮಗಳನ್ನ ಆ ಮನೆಗಳನ್ನ ತೆರವುಗೊಳಿಸಿದ್ದಾರೆ. ಅಂದ್ರೆ ಮನೆಗಳಿಂದನೇ ಅವ್ರನ್ನ ಹೊರಬರುವಂತ ಹೇಳಿದ್ದಾರೆ. ಮನೆಯಲ್ಲಿ ಯಾರು ಕೂಡ ಗ್ಯಾಸ್ ಹಚ್ಚಬಾರ್ದು, ಲೈಟ್ ಹಚ್ಚಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಲಾಗಿದೆ. ಅಂದ್ರೆ ಅದು ಭಾರಿ ಪ್ರಮಾಣದ, ಅಂದ್ರೆ ಗ್ಯಾಸ್ ಅನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಿಸಲಿಕ್ಕೆ ಇರ್ತಕ್ಕಂಥ ದೊಡ್ಡ ಪ್ರಮಾಣದ ಪೈಪ್ಲೈನ್ಗಳವು ಅದು ಸ್ಫೋಟಗೊಂಡಿರ್ತಕ್ಕಂಥದ್ದು. ಏಕಾಏಕಿ ಅದು ಸ್ಫೋಟಗೊಂಡಂತ ಪರಿಣಾಮ ಎತ್ತರಕ್ಕೆ, ಆಕಾಶದ ಎತ್ತರಕ್ಕೆ ಏನು ಗ್ಯಾಸ್ ಚಿಮ್ಮಿದ್ರಿಂದ ಬೆಂಕಿ ಹೊತ್ಕೊಂಡಿದೆ. ಬೆಂಕಿಯು ಕೂಡ ನಿರಂತರವಾಗಿ ಹೊತ್ಕೊಂಡಿದೆ. ಈಗ ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಏನ್ ಗ್ಯಾಸ್ ಇರುತ್ತೆ ಅದನ್ನ ಬಂದ್ ಮಾಡ್ಬೇಕಾಗತ್ತೆ. ಪೈಪಲ್ಲಿ ಇರುವಂತಹ ಗ್ಯಾಸ್ ಖಾಲಿ ಆಗುವವರೆಗೂ ಕೂಡ ಅದು ನಿರಂತರವಾಗಿ ಅದು ಒತ್ತಿ ಉರಿತಾನೆ ಇರುತ್ತೆ. ಅಲ್ಲಿಯವರೆಗೂ ಕೂಡ ಸುತ್ತಮುತ್ತಲ ಗ್ರಾಮಗಳಲ್ಲಿರ್ತಕ್ಕಂಥ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಮತ್ತೆ ಯಾರು ಕೂಡ ಆ ಪ್ರದೇಶಕ್ಕೆ ತೆರಳಬಾರದು ಅನ್ನುವಂಥ ಸೂಚನೆಯನ್ನ ಕೊಡಲಾಗಿದೆ. ಮತ್ತೆ ಸ್ಥಳಕ್ಕೆ ಅಧಿಕಾರಿಗಳಾಗಿರ್ಬೋದು, ಮತ್ತೆ ಫೈರ್ ಇಂಜಿನ್ ಆಗಿರ್ಬೋದು ಎಲ್ಲವೂ ಕೂಡ ಸ್ಥಳಕ್ಕೆ ತೆರಳಿದ್ದು ಬೆಂಕಿ ನಂದಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. NDRF ಮತ್ತೆ SDRF ತಂಡಗಳನ್ನು ಕೂಡ ಕಳಿಸಲಾಗಿದೆ. ಯಾಕಂದ್ರೆ ಗ್ಯಾಸ್ ಪೈಪ್ಲೈನ್ ಸ್ಫೋಟಗೊಳ್ಳುತ್ತೆ ಅಂತಂದ್ರೆ ಬೇಜಾರಾದಂತಹ ಅವಘಡಗಳು ಸಂಭವಿಸುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿಗೆ ಹೆಚ್ಚಿನ ತಂಡಗಳನ್ನ ರವಾನಿಸಲಾಗಿದೆ. ಜೊತೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಲ್ಲಿ ಇರ್ತಕ್ಕಂಥ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ರವಾನೆ ಮಾಡಲಾಗಿದೆ. ಮತ್ತೆ ಮನೆಯಲ್ಲಿ ಕೂಡ ಲೈಟ್ ಅನ್ನು ಕೂಡ ಹಾಕಬಾರದು, ಗ್ಯಾಸ್ ಅನ್ನು ಕೂಡ ಹಚ್ಚಬಾರದು ಅನ್ನುವಂತ ಸೂಚನೆಯನ್ನು ಕೊಡಲಾಗಿದೆ. ಮತ್ತೆ ಕೇಂದ್ರದ ಅಧಿಕಾರಿಗಳು ಕೂಡ ಮತ್ತೆ ONGC ಅಧಿಕಾರಿಗಳು ಕೂಡ ನಿರಂತರವಾಗಿ ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಆದಷ್ಟು ಬೇಗ ಗ್ಯಾಸ್ ಅನ್ನ ಪೈಪ್ಲೈನ್ ನಲ್ಲಿ ಬರ್ತಕ್ಕಂಥ ಗ್ಯಾಸ್ ಅನ್ನ ಕಡಿಮೆ ಮಾಡಬೇಕು, ಸಂಪೂರ್ಣವಾಗಿ ಬೆಂಕಿ ನಂದಿಸಬೇಕು ಅನ್ನುವಂತಹ ಪ್ರಯತ್ನಗಳು ನಡೀತಾ ಇದೆ. ಮತ್ತೆ ಫೈರ್ ಇಂಜಿನ್ ಆಗಿರ್ಬೋದು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಬೆಂಕಿಯನ್ನ ತಕ್ಷಣ ನಂದಿಸಬೇಕು ಅನ್ನುವಂತಹ ಕೆಲಸದಲ್ಲಿ ನಿರತರಾಗಿರುವಂತಹದ್ದು. ಒಂದ್ ಕಡೆ ಜನರನ್ನ ಯಾವುದೇ ಅವಘಡಗಳು ಸಂಭವಿಸದಂತೆ ನೋಡ್ಕೊಳ್ಬೇಕು, ಜನರಿಗೆ ಯಾವುದೇ ರೀತಿಯಂತ ಹಾನಿ ಆಗದಂಗೆ ನೋಡ್ಕೊಳ್ಬೇಕು. ಮತ್ತೆ ಹೆಚ್ಚು ಆ ಒಂದು ಗ್ಯಾಸ್ ಹೆಚ್ಚು ಖರ್ಚಾಗದ ರೀತಿಯಲ್ಲಿ ಕೂಡ ನೋಡ್ಕೊಳ್ಬೇಕು ಅನ್ನುವಂತಹದ್ದು ಈಗ ಅಧಿಕಾರಿಗಳ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಬೆಂಕಿ ನಂದಿಸುವಂತಹ ಕೆಲಸ ನಿರಂತರವಾಗಿ ನಡೀತಾ ಇರುವಂತಹದ್ದು. ಅವಿನಾಶ್, ಧನ್ಯವಾದ ಹರೀಶ್.